ನಮಸ್ಕಾರ. ಅಮೆಜಾನ್ ಕಾಡಿನ ಹಸಿರಿನಲ್ಲಿ ಕಾಣದಂತೆ ಅಡಗಿದ್ದ ನಾಗರಿಕತೆಗಳು. ಅಮೆಜಾನ್ ಮಳೆಕಾಡು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಮೂಡ್ತಕ್ಕಂಥ ಮೊದಲ ಚಿತ್ರಣ ಅಂತ ಹೇಳಿದ್ರೆ ಕೊನೆನೇ ಇಲ್ಲದೆ ಹಸಿರು ಕಾಡು, ಸಾವಿರಾರು ಜಾತಿಯ ಪ್ರಾಣಿಗಳು, ವಿಷಕಾರಿ ಹಾವುಗಳು, ಅಪರೂಪದ ಪಕ್ಷಿಗಳು ಮತ್ತೆ ಮಾನವ ಮುಟ್ಟದ ಪ್ರಕೃತಿ. ಅಮೆಜಾನ್ ಮಳೆಕಾಡು ಸುಮಾರು 55 ಲಕ್ಷ ಚದರ ಕಿಲೋಮೀಟರ್ ವಿಸ್ತಾರ ಹೊಂದಿದ್ದು ಬ್ರೆಜಿಲ್, ಪೆರು, ಬೊಲಿವಿಯಾ, ಕೊಲಂಬಿಯಾ, ವೆನಿಜುವೆಲಾ, ಈಕ್ವೆಡಾರ್ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ವ್ಯಾಪಿಸಿದೆ. ಇದು ಭೂಮಿಯ ಅತಿ ದೊಡ್ಡ ಉಷ್ಣವಲಯದ ಮಳೆಕಾಡಾಗಿದ್ದು ಜಾಗತಿಕ ಹವಾಮಾನ ಸಮತೋಲನದಲ್ಲಿ ಇದು ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ. ಅಮೆಜಾನ್ ಪ್ರದೇಶದಲ್ಲಿ ಸಣ್ಣ ಸಣ್ಣ ಬೇಟೆಗಾರ ಸಂಗ್ರಹ ಸಮುದಾಯಗಳಷ್ಟೇ ವಾಸ ಮಾಡ್ತಾ ಇದ್ವು. ಅಲ್ಲಿ ದೊಡ್ಡ ನಗರಗಳು ಅಥವಾ ಅಭಿವೃದ್ಧಿ ಹೊಂದಿದ ನಾಗರಿಕತೆಗಳು ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ನಂಬಲಾಗಿತ್ತು. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಮಳೆಕಾಡಿನ ಮಣ್ಣು ಕೃಷಿಗೆ ಸೂಕ್ತ ಅಲ್ಲ, ನಿರಂತರ ಮಳೆ ಶಾಶ್ವತ ವಸತಿಗಳನ್ನ ನಿರ್ಮಾಣ ಮಾಡೋದಕ್ಕೆ ಅಡ್ಡಿ ಆಗ್ತದೆ, ಮತ್ತೆ ದಟ್ಟ ಕಾಡು ದೊಡ್ಡ ಜನಸಂಖ್ಯೆಯನ್ನು ಬೆಂಬಲಿಸೋದಿಲ್ಲ ಎನ್ನುವ ಅಭಿಪ್ರಾಯ ಪ್ರಚಲಿತದಲ್ಲಿ ಇತ್ತು. ಹಲವು ಶತಮಾನಗಳ ಕಾಲ ವಿಜ್ಞಾನಿಗಳು ಕೂಡ ಇದೇ ರೀತಿಯ ಕಲ್ಪನೆಯನ್ನು ಹೊಂದಿದ್ರು. ಕಳೆದ 2 ದಶಕಗಳಲ್ಲಿ ಉಪಗ್ರಹ ಚಿತ್ರಣ ಲಿಡಾರ್ ತಂತ್ರಜ್ಞಾನ ಅಂದರೆ ಲೈಟ್ ಡಿಟೆಕ್ಷನ್ ಅಂಡ್ ರೇಂಜಿಂಗ್ ತಂತ್ರಜ್ಞಾನ ನಡೆಸಿದಂಥ ಪುರಾತತ್ವ ಸಂಶೋಧನೆಗಳು ಈ ಎಲ್ಲ ನಮ್ಮ ಹಳೆಯ ಕಲ್ಪನೆಗಳನ್ನ ಸಂಪೂರ್ಣವಾಗಿ ತಲೆ ಕೆಳಗೆ ಮಾಡಿದ್ದಾವೆ. ಈ ಹಿಂದೆ ಕಾಡಿನ ಮರಗಳ ದಟ್ಟತೆಯಿಂದಾಗಿ ಇಂತಹ ರಚನೆಗಳನ್ನ ನೆಲದ ಮೇಲಿಂದ ಗುರುತಿಸೋದು ಅಸಾಧ್ಯ ಆಗಿತ್ತು. ಹಾಗೆಯೇ ಅದು ಉಪಗ್ರಹಗಳ ಕಣ್ಣಿಗೂ ಕೂಡ ಬಿಡ್ತಾ ಇರಲಿಲ್ಲ. ಲಿಡಾರ್ ತಂತ್ರಜ್ಞಾನ ವಿಮಾನ ಅಥವಾ ಡ್ರೋನ್ನಿಂದ ಲಕ್ಷಾಂತರ ಲೇಸರ್ ಕಿರಣಗಳನ್ನು ನೆಲದತ್ತ ಕಳಿಸಿ ಮರಗಳ ಮಧ್ಯೆ ಹಾದು ಹೋಗ್ತಕ್ಕಂಥ ಪ್ರತಿಫಲಗಳನ್ನ ವಿಶ್ಲೇಷಣೆ ಮಾಡ್ತೈತೆ. ಇದರಿಂದ ಮರಗಳ ಆವರಣವನ್ನು ಡಿಜಿಟಲ್ ರೀತಿಯಲ್ಲಿ ತೆಗೆದುಹಾಕಿ ನೆಲದ ನಿಜವಾದ ಆಕಾರವನ್ನು ಗೋಚರಿಸುವಂತೆ ಮಾಡೋದು ಈ ತಂತ್ರಜ್ಞಾನದಿಂದ ಸಾಧ್ಯ ಆಗುತ್ತೆ. ಅಮೆಜಾನು, ಬ್ರೆಜಿಲು, ಬೊಲಿವಿಯಾ ಮತ್ತು ಪೆರು ಗಡಿ ಭಾಗದಲ್ಲಿ ಭೂಮಿಯನ್ನು ತೋಡಿ ಅಥವಾ ಮಣ್ಣನ್ನು ಎತ್ತಿ ಮಾಡಲಾದಂಥ ಬೃಹತ್ ಜ್ಯಾಮಿತೀಯ ಆಕಾರಗಳನ್ನ, ಭೂರಚನೆಗಳನ್ನ ಅಥವಾ ಜಿಯೋಗ್ಲಿಫ್ಗಳನ್ನ ಈಗ ಗುರುತಿಸಲಾಗೈತೆ. ಅಮೆಜಾನ್ ಅರಣ್ಯದೊಳಗಡೆ ಕಾಡಿನೊಳಗಡೆ ಸಾವಿರಾರು ವರ್ಷಗಳ ಹಿಂದೆ ಮಾಡಲಾದಂಥ ವಿಶಾಲವಾದಂಥ ಭೂ ನಿರ್ಮಿತಿಗಳು ಅಂದರೆ ಹತ್ತುವರ್ತಿಸೋ ರಸ್ತೆ ಜಾಲಗಳು, ನೀರಾವರಿ ವ್ಯವಸ್ಥೆಗಳು, ರಕ್ಷಣೆಯ ಕಾಲುವೆಗಳು, ದುಂಡನೆಯ ಮತ್ತು ಚೌಕಾಕಾರದ ಆವರಣಗಳು, ಹಾಗೆ ಯೋಜಿತ ವಸತಿಗಳನ್ನ ಪತ್ತೆ ಹಚ್ಚಲಾಗೈತೆ. ಇವು ಅಮೆಜಾನ್ ಕಾಡಿನೊಳಗಡೆ ಒಮ್ಮೆ ವಿಶಾಲ ಮತ್ತು ಸಂಘಟಿತ ನಾಗರಿಕತೆಗಳು ಬೆಳೀತಾ ಇದ್ವು ಅನ್ನೋದಕ್ಕೆ ಬಲವಾದಂಥ ಪುರಾವೆಗಳನ್ನ ಒದಗಿಸುತ್ತೆ. ಇಲ್ಲಿರ್ತಕ್ಕಂಥ ಭೂರಚನೆಗಳು ವೃತ್ತ, ಚೌಕ, ಆಯತ ಮತ್ತು ಬಹುಭುಜಾಕೃತಿಗಳಿಂದ ಖಚಿತವಾದಂಥ ಜ್ಯಾಮಿತೀಯ ಶೈಲಿನಲ್ಲಿ ಕಂಡುಬರೋದ್ರಿಂದ ಇವು ಖಂಡಿತವಾಗಿಯೂ ಮಾನವ ಮಾಡಿದಂಥ ರಚನೆಗಳೇ ಆಗಿದ್ದಾವೆ. ಕೆಲವೊಂದು ರಚನೆಗಳು 100 ಮೀಟರ್ ಅಗಲಿದ್ದು 10 ರಿಂದ 40 ಅಡಿಗಳಷ್ಟು ಆಳವಾದ ಕಂದಕಗಳು ಕೂಡ ಹೊಂದಿದ್ದಾವೆ. ಈ ಜಿಯೋಗ್ಲಿಫ್ಗಳು ವಿಶಾಲವಾದಂಥ ನೇರ ರಸ್ತೆಗಳ ಮೂಲಕ ಒಂದಕ್ಕೆ ಇನ್ನೊಂದು ಸಂಪರ್ಕ ಹೊಂದಿರೋದು ಕೂಡ ಗೊತ್ತಾಗುತ್ತೆ. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಸುಮಾರು 20,000 ರಿಂದ 30,000ಕ್ಕೂ ಹೆಚ್ಚು ಇಂತಹ ಭೂರಚನೆಗಳು ಅಮೆಜಾನ್ ಕಾಡಿನ ಉದ್ದಗಲಕ್ಕೆ ಹರಡಿಕೊಂಡಿದ್ದಾವೆ ಅಂತೇಳಿ ಅಂದಾಜು ಮಾಡಲಾಗಿದೆ. ಇಷ್ಟು ವಿಶಾಲವಾದಂಥ ಕಂದಕಗಳು, ಕಟ್ಟಡಗಳು ಮತ್ತು ರಸ್ತೆಗಳನ್ನ ನಿರ್ಮಾಣ ಮಾಡೋದಕ್ಕೆ ನಿಖರವಾದಂಥ ಗಣಿತದ ಜ್ಞಾನ, ಯೋಜನೆ ಹಾಗೂ ಲಕ್ಷಾಂತರ ಜನರ ಶ್ರಮದ ಅಗತ್ಯ ಇತ್ತು. ಇತ್ತೀಚಿನ ಅಧ್ಯಯನಗಳ ಪ್ರಕಾರ ಉದಾಹರಣೆಗೆ ಅಕ್ವೇರಿ ನಾಗರಿಕತೆ ಸಾಮಾನ್ಯ ಶಕೆ 100 ರಿಂದ 800 ಅವಧಿನಲ್ಲಿ ಈ ಪ್ರದೇಶದಲ್ಲಿ ಕನಿಷ್ಠ 15 ರಿಂದ 30 ಲಕ್ಷ ಜನ ವಾಸ ಮಾಡ್ತಾ ಇದ್ರು ಈ ನಾಗರಿಕತೆಯಲ್ಲಿ ಅಂತ ತಿಳಿದು ಬಂದೈತೆ. ಈ ಜಿಯೋಗ್ಲಿಫ್ಗಳನ್ನ ಅಂದರೆ ಭೂ ನಿರ್ಮಾಣಗಳನ್ನ ಕೇವಲ ವಸತಿಗಾಗಿ ಅಲ್ಲದೆ ಸಾರ್ವಜನಿಕ ಸಮಾರಂಭಗಳು, ರಾಜಕೀಯ ನಿರ್ಧಾರಗಳು, ಕೃಷಿ ವಿನಿಮಯ ಹಾಗೆ ಧಾರ್ಮಿಕ ಆಚರಣೆಗಳಿಗಾಗಿ ಬಳಸಲಾಗ್ತಾ ಇತ್ತು. ಈ ನಾಗರಿಕತೆಯ ಜನ ಪ್ರಕೃತಿಯನ್ನು ನಾಶ ಮಾಡದೆ ಅದಕ್ಕೆ ಪೂರಕವಾಗಿ ಜೀವಿಸ್ತಾ ಇದ್ರು. ಇವರು ಸಾವಯವ ತ್ಯಾಜ್ಯ, ಇದ್ಲು ಮತ್ತು ಮೂಳೆಗಳನ್ನ ಬಳಸಿ ಕಪ್ಪು ಫಲವತ್ತಾದಂಥ ಮಣ್ಣನ್ನು, ಇದನ್ನ ಆಂಥ್ರೋಪೋಜೆನಿಕ್ ಡಾರ್ಕ್ ಅರ್ತ್ ಅಂತ ಕರೀತಾರೆ, ಕೃತಕವಾಗಿ ತಯಾರು ಮಾಡ್ಕೊಳ್ತಾ ಇದ್ರು. ಇದನ್ನ ಟೆರ್ರಾಪ್ರೇಟ್ ಅಂತ ಕೂಡ ಕರೀತಾರೆ. ಬ್ರೆಜಿಲ್ ನಟ್ಸ್, ಕೋಕೋ ಮತ್ತೆ ವಿವಿಧ ಹಣ್ಣಿನ ಮರಗಳನ್ನ ವ್ಯವಸ್ಥಿತವಾಗಿ ನೆಟ್ಟು ಬೆಳೆಸುವ ಮೂಲಕ ಇಡೀ ಕಾಡಿನ ಜೈವಿಕ ವೈವಿಧ್ಯತೆಯನ್ನ ತಮ್ಮ ಅಗತ್ಯಕ್ಕೆ ತಕ್ಕಂತೆ ಈ ನಾಗರಿಕತೆಯ ಜನ ರೂಪಿಸಿಕೊಂಡಿದ್ರು. ಹಿಂದೆ ಅಮೆಜಾನ್ ಕಾಡಿನ ಪ್ರದೇಶದಲ್ಲಿ ಕೆಲವೇ ಜನ ವಾಸ ಮಾಡ್ತಾ ಇದ್ರು ಅಂತ ಅಂದಾಜು ಮಾಡಲಾಗಿತ್ತು. ಆದರೆ ಇತ್ತೀಚಿನ ಅಧ್ಯಯನಗಳು ಯುರೋಪಿಯನ್ನರು ಬರೋದಕ್ಕಿಂತ ಮೊದಲು ಅಮೆಜಾನ್ ಪ್ರದೇಶದಲ್ಲಿ ಲಕ್ಷಾಂತರದಿಂದ ಹಿಡಿದು ಸುಮಾರು 1 ಕೋಟಿವರೆಗೆ ಜನಸಂಖ್ಯೆ ಇರ್ಬೋದಂತ ಈಗ ಅಂದಾಜು ಮಾಡಲಾಗುತ್ತೆ. ನಿಖರ ಸಂಖ್ಯೆ ಇನ್ನು ಚರ್ಚೆಯ ವಿಷಯ ಆಗಿದ್ರು ಕೂಡ ಜನಸಂಖ್ಯೆ ಹಿಂದೆ ಭಾವಿಸಿದ್ದಕ್ಕಿಂತ ಅಂದಾಜಿಸಿಕ್ಕಿಂತ ಹೆಚ್ಚಿತ್ತು ಅನ್ನೋದರಲ್ಲಿ ಯಾವ ಸಂಶಯವಿಲ್ಲ ಅಂತ ಹೆಚ್ಚಿನ ಸಂಶೋಧಕರು ಒಪ್ತಾರೆ. ಈ ನಾಗರಿಕತೆಗಳು ಏಕೆ ಕಣ್ಮರೆಯಾದವು ಅನ್ನೋದಕ್ಕೆ ಉತ್ತರಗಳು ಕೂಡ ಹುಡುಕಲಾಗ್ತಾ ಇದೆ. 16ನೇ ಶತಮಾನದಲ್ಲಿ ಯುರೋಪಿನ ಅನ್ವೇಷಕರು ಅಮೆರಿಕಕ್ಕೆ ಬಂದ ನಂತರ
ಸಿಡುಬು, ಚರ್ಮ ರೋಗ, ಜ್ವರ ಮತ್ತೆ ಇತರ ಸಾಂಕ್ರಾಮಿಕ ರೋಗಗಳು ಸ್ಥಳೀಯ ಸಂಖ್ಯೆಯನ್ನು ಭಾರಿ ಪ್ರಮಾಣದಲ್ಲಿ ಕುಗ್ಗಿಸಿದ್ದಾವೆ. ಅನೇಕ ಸಮಾಜಗಳು ಕೆಲವೇ ದಶಕಗಳಲ್ಲಿ ನಾಶಿಯಾದವು. ಜನರು ಹಳ್ಳಿಗಳನ್ನು ತೊರೆದ ನಂತರ ಪ್ರಕೃತಿ ನಿಧಾನವಾಗಿ ಆ ಪ್ರದೇಶಗಳನ್ನು ಮತ್ತೆ ಮರಗಳಿಂದ ಮುಚ್ಚಿತು. ಕಾಡು ಮೊದಲಿನಂತೆ ಬಂತು. ಹೀಗಾಗಿ ನಗರಗಳು, ರಸ್ತೆಗಳು ಮತ್ತು ಭೂ ನಿರ್ಮಿತಿಗಳು ಶತಮಾನಗಳ ಕಾಲ ಮರಗಳ ಕೆಳಗಡೆ ಕಾಣದಂತೆ ಮರೆಯಾಗಿ ಹೋಗಿದ್ದವು. ಇತ್ತೀಚಿನ ಈ ಹುಡುಕಾಟಗಳು ಪತ್ತೆ ಮಾನವ ಇತಿಹಾಸದ ಕುರಿತು ನಮ್ಮ ತಿಳುವಳಿಕೆಯನ್ನು ಬದಲಾಯಿಸಿದ್ದಾರೆ. ನಾಗರಿಕತೆಗಳು ಕೇವಲ ನೈಲು, ಟೈಗ್ರಿಸು, ಯೂಪ್ರಟಿಸು, ಸಿಂಧು ಅಥವಾ ಹಳದಿ ಎಲ್ಲೋ ರಿವರ್ ಕಣಿವೆಗಳಲ್ಲಷ್ಟೇ ಬೆಳೆಯಲಿಲ್ಲ. ದಟ್ಟ ಮಳೆಕಾಡಿನಲ್ಲಿ ಕೂಡ ಪರಿಸರಕ್ಕೆ ಹೊಂದಿಕೊಂಡ ಸಂಕೀರ್ಣ ಸಮಾಜಗಳು ಅಭಿವೃದ್ಧಿಯಾಗಿದ್ದು, ನಾಗರಿಕತೆಗಳು ಬೆಳೆದಿದ್ದು ಅನ್ನೋದಕ್ಕೆ ಈಗ ಸ್ಪಷ್ಟವಾದಂತಹ ಪುರಾವೆಗಳು ಸಿಕ್ಕಿದ್ದಾವೆ. ಇದು ಪರಿಸರ ಸಂರಕ್ಷಣೆ ದೃಷ್ಟಿಯಿಂದಲೂ ಬಹಳ ಮಹತ್ವದ ವಿಚಾರ ಆಗೈತೆ. ಇವತ್ತಿನ ಕಾಡು ನಾಶದ ನಡುವೆ ಈ ಪುರಾತತ್ವ ಸ್ಥಳಗಳು ಕೇವಲ ಇತಿಹಾಸದ ಸಾಕ್ಷಿಗಳಲ್ಲ, ಅವು ಮಾನವ ಮತ್ತು ಪ್ರಕೃತಿಯ ಸಹಜೀವನದ ಅಪರೂಪದ ದಾಖಲೆ ಕೂಡ ಆಗಿದ್ದಾವೆ ಅಂತ ಈಗ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಮುಂದಿನ ವಿಡಿಯೋದಲ್ಲಿ ನಾವು ಅಮೆಜಾನ್ ಕಾಡುಗಳಲ್ಲಿ ಪತ್ತೆಯಾಗಿರ್ತಕ್ಕಂಥ ನಾಗರಿಕತೆಗಳ ವೈಶಿಷ್ಟ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.